ಮಾಡ್ತಾ ಇದೆ ಇವತ್ತು ಕ್ರೈಸ್ತರ ಸಮಾಜ. ಎಷ್ಟೋ ವರ್ಷಗಳಿಂದ ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ ಬ್ರದರ್ ಅಂದ್ರೆ ಎಷ್ಟೋ ವರ್ಷಗಳಿಂದ ನೀನು ಪಾಪ ತೊಳ್ಕೊಂಡಿದ್ದ ಅಂತ ಅರ್ಥ. ದೀಕ್ಷಾ ಸ್ನಾನ ಯಾವುದಕ್ಕೋಸ್ಕರ? ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ ಅಂತ ಹೇಳ್ತದ. ಅಂದ್ರೆ ರಕ್ತದಲ್ಲಿ, ಆತನ ರಕ್ತದಲ್ಲಿ ನಾವು ತೊಳ್ಕೊಳ್ಳುವುದಂತ ಸಾದೃಶ್ಯ ಏನಂದ್ರೆ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಬಹಳ ವರ್ಷಗಳಿಂದ ಆಗಿದೆ ಬ್ರದರ್ ಅಂದ್ರೆ ಎಷ್ಟೋ ವರ್ಷದಿಂದ ನೀನು ಪಾಪದ ದಿಶೆಯಿಂದ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿ, ಹೌದಾ? ಈಗ ನೀನು ಏನಾಗಬೇಕಾಗಿದೆ? ಸಮಾಜಕ್ಕೆ ಸೇವೆ ಮಾಡುವಂಥವನಾಗಬೇಕಾಗಿದೆ. ಅಂದರೆ ದೇವರ ಸೇವಕನಾಗಿ ಬಾಳಬೇಕಾಗಿದ್ರೆ ದೇವರ ಸೇವೆಯಲ್ಲಿ ನಿಂತುಕೊಂಡು ಅನೇಕರ ಪಾಪಿಗಳನ್ನು ಕರೆದು ತಂದು ದೇವರಿಗೆ ಒಪ್ಪಿಸುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ಇದು ಮರೆತು ಹೋಗಿದೆ ಇವತ್ತು ಕ್ರೈಸ್ತರ ಸಮಾಜ. ಬ್ಲಡ್ಡಿನಲ್ಲಿ ಅಡಗಿರುವ ರಕ್ಷಣೆ. ಯಾರು ಬ್ಲಡ್ ವ್ಯರ್ಥವಾಗಿರಲಿಲ್ಲ, ನಿನ್ನ ರಕ್ತ ಸುಮ್ಮನೆ ವ್ಯರ್ಥವಾಗಿಲ್ಲ. ಮಾಡ್ರಿ, ಡೊನೇಷನ್ ಮಾಡ್ರಿ, ಬೇರೆ ಯಾರಿಗಾದ್ರೂ ಉಪಯೋಗ ಬರುತ್ತೆ. ನಿಮ್ಮ ಬ್ಲಡ್ ಕೊಡ್ರಿ, ಯವನಸ್ಥರಿದ್ದೀರಲ್ಲ ಕೊಡ್ರಿ, ಬ್ಲಡ್ ಕೊಡ್ರಿ, ಬೇಡ ಅನ್ನಲ್ಲ. ನಿಮ್ಮ ದೇಹದಲ್ಲಿ ಫಿಲ್ಟರ್ ಆಗುತ್ತೆ, ಇನ್ನು ಹೊಸ ಬ್ಲಡ್ ತಯಾರಾಗುತ್ತೆ, ಪರವಾಗಿಲ್ಲ. ನಿಮ್ಮ ಇಂಜಿನ್ ಚೆನ್ನಾಗಿದೆ, ಬ್ಲಡ್ ಉತ್ಪತ್ತಿ ಮಾಡುವಂಥ ಇಂಜಿನ್ ನಿಮ್ಮಲ್ಲಿ ಇದೆ, ಹೌದಾ ಇಲ್ವಾ? ಕೊಡಿ. ಹಂಗೆ ಏನು ಕೊಡಬೇಕಾಗಿದೆ? ಪಾಪಿಗಳನ್ನು ರಕ್ಷಿಸುವಂಥ ಮನಸ್ಸು, ಆಲೋಚನೆ ನಮಗಿರಬೇಕಾದ್ರೆ. ನಿಜವಾಗಲಂದರೆ ನಾವು ಪಾಪಿಗಳಿದ್ದ ದೆಸೆಯಿಂದ ಪರಲೋಕಕ್ಕೆ ಸೇರುವಂಥ ಭಾಗ್ಯ ನಮಗೆ ಅನುಗ್ರಹಿಸಿದ್ದಾನೆ. ಇಂಥ ರಕ್ಷಣಾ ಆನಂದವು ನಮಗೆ ಎಲ್ಲಿ ಸಿಕ್ಕತ್ತೆ ಹೇಳ್ರಿ?